ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿಯ ಸೆಂಗರನ್ ಶಿಕ್ಷೆಯನ್ನ ದಿಲ್ಲಿ ಹೈಕೋರ್ಟ್ ಅಮಾನತು ಮಾಡಿದ್ದರ ವಿರುದ್ಧ ತಾಯಿ ಮಗಳು ಪ್ರತಿಭಟಿಸುವಾಗ ತಾಯಿಯನ್ನ ಕಾನೂನು ಪಾಲಕರು ಎತ್ತಿ ಒಗೆದದ್ದು ನಡೆದಿದೆ. ಈ ಶಿಕ್ಷೆ ಅಮಾನತಿನ ವಿರುದ್ಧ ನಾವು ಸುಪ್ರೀಂ ಕೋರ್ಟಿಗೆ ಹೋಗುವುದಾಗಿಯೂ ಸಂತ್ರಸ್ತೆಯ ಕುಟುಂಬ ಹೇಳಿದೆ. ಇದು 2017ರ ಉನ್ನಾವೋ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿಲ್ಲಿಯಲ್ಲಿ ನಡೆದಿರುವ ಹೊಸ ಬೆಳವಣಿಗೆಯಾಗಿದೆ. ಸಂತ್ರಸ್ತೆಯ ಕುಟುಂಬದವರು ಪ್ರತಿಭಟಿಸುವಾಗ ಪ್ಯಾರಾಮಿಲಿಟರಿಯ ಒಬ್ಬ ವ್ಯಕ್ತಿ ಸಂತ್ರಸ್ತೆಯ ತಾಯಿಯನ್ನ ಎತ್ತಿ ನೆಲಕ್ಕೆ ಕುಕ್ಕಿರುವುದಾಗಿಯೂ ವರದಿಯಾಗಿದೆ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳನ್ನ ಸೆಂಗರ್ ಅಪಹರಿಸಿ ಅತ್ಯಾಚಾರ ಎಸಗಿದ್ದ. ಕೋರ್ಟ್ ಹೀಗೆ ಶಿಕ್ಷೆ ಅಮಾನತು ಮಾಡಿದ್ರೆ ಹೊರಗೆ ಬರುವ ಅಪರಾಧಿಯು ಇನ್ನಷ್ಟು ಅಪರಾಧ ಮಾಡಲು ಸಾಧ್ಯತೆಯಿದೆ. ನಮ್ಮ ಕುಟುಂಬಕ್ಕೂ ಇದು ಸಾವು ಸಮಾನ ಎಂದು ಸಂತ್ರಸ್ತೆಯ ತಾಯಿ ಪತ್ರಕರ್ತರಿಗೆ ಹೇಳಿದ್ರು. ಇದನ್ನ ಕೆಲವರು ತಡೆಯುತ್ತಿದ್ದುದು ಕೂಡ ವರದಿಯಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಯೋಗಿತಾ ಬಯಾನ ನೇತೃತ್ವದಲ್ಲಿ ಸಂತ್ರಸ್ತೆ ಮತ್ತು ಆಕೆಯ ತಾಯಿ ದಿಲ್ಲಿಯ ಇಂಡಿಯಾ ಗೇಟ್ ಬಳಿ ಧರಣಿ ಕುಳಿತರು. ಇದು ದೇಶದ ಮಗಳಂದಿರಿಗೆ ಬರೆದಿರುವ ದ್ರೋಹ, ಹಣದತ್ತ ವಾಲಿದ ನ್ಯಾಯ ಎಂದು ಹೇಳಿದ್ರು. ಉತ್ತರ ಪ್ರದೇಶದ ಈ ಘಟನೆಯ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ 2019ರಲ್ಲಿ ದಿಲ್ಲಿ ಕೋರ್ಟಿಗೆ ವರ್ಗಾಯಿಸಲಾಗಿತ್ತು. ಸೆಂಗರ್ಗೆ ಶಿಕ್ಷೆಯಾಗುತ್ತಲೇ ಬಿಜೆಪಿಯಿಂದ ವಜಾ ಮಾಡಲಾಗಿತ್ತು. ಸೆಂಗರ್ಗೆ ಸಂತ್ರಸ್ತೆಯ ತಂದೆಯ ಕಸ್ಟಡಿ ಸಾವಿನಲ್ಲೂ 10 ವರ್ಷ ಶಿಕ್ಷೆಯಾಗಿತ್ತು. ಎಲ್ಲ ಸೇರಿ ಜೀವಾವಧಿ ಶಿಕ್ಷೆಯಾಗಿತ್ತು. ಈಗಾಗಲೇ ಶಿಕ್ಷಿತ ಸೆಂಗರ್ 7 ವರ್ಷ 5 ತಿಂಗಳು ಜೈಲಲ್ಲಿ ಕಳೆದಿದ್ದಾರೆ ಎಂದು ಅವರ ಶಿಕ್ಷೆಯನ್ನ ದಿಲ್ಲಿ ಹೈಕೋರ್ಟ್ ಅಮಾನತು ಮಾಡಿತ್ತು. ಪ್ರತಿಭಟನಾ ತಾಯಿ ಮಗಳನ್ನ ದಿಲ್ಲಿ ಪೊಲೀಸರು ಬಂಧಿಸಿದ್ರು.